ನಮಗೆ ರೋಗ ಹೆಂಗೆ ಬರ್ತಾವ ಅಂತಂತಂದ್ರೆ ನಿಮ್ಗೆ ಅವರು ಇಂಗ್ಲೀಷ್ನಾಗ ರೋಗ ಹೇಳ್ತಾರೆ ರೀ. ಬಿ ಪಿ, ಶುಗರ್, ಥೈರಾಯ್ಡ್, ಕ್ಯಾನ್ಸರ್. ಅದಕ್ಕೆ ಇಂಗ್ಲೀಷಿನ ರೋಗಗಳು. ನಮಗೆ ರೋಗ ಬರ್ತಾವಲ್ಲ, ಆಯುರ್ವೇದ ಪ್ರಕಾರ ರೋಗ ಎಷ್ಟು ಬರ್ತಾವ ನೋಡ್ರಿ ಅಣಸ್ರಿ. ನಮ್ಮ ದೇಹದಾಗ 3 ಹೆಚ್ಚು ರೋಗ ಬರ್ತಾವೆ. ನಿಮಗೇನೇ ರೋಗ ಬಂದರೂ 3 ಕಾರಣ. ಒಂದನೇದು ನಿಮಗೆ ಪಿತ್ತ ಹೆಚ್ಚಾಯಿತು ಅಂದ್ರೆ 36 ರೋಗ ಬರ್ತಾವ್ರಿ ಅಂತಾರೆ ನೋಡ್ರಿ. ಮನ್ಯಾಗ ಯಾರು ಕೋಪ ಮಾಡ್ತಾರಲ್ಲ, ಆಕೆಗೆ ಥೈರಾಯ್ಡ್ ಪಿತ್ತ ನೆತ್ತಿಗೆ ಏರ್ತೈತಿ, ಆಕೆಗೆ ಅಂತ ಪಿತ್ತ ಹೆಚ್ಚಾದ್ರೆ 36 ಕಾಯಿಲೆ ಬರ್ತಾವ್ರಿ. ಕಫ ಹೆಚ್ಚಾಯಿತು ಅಂತಂದ್ರೆ 36 ಕಾಯಿಲೆ ಬರ್ತಾವ. ಅದಕ್ಕೆ ಇಲ್ಲೊಂದು ಗೂಡು ಕಟ್ಟೈತಿ, ಇನ್ನೇನು ಭಾಳ ದಿನ ಟಿಕಸಂಗಿಲ್ಲ ಅಂತ ಏನು ಮಾತು ಹೆಚ್ಚಾಯಿತು ಅಂತಂದ್ರೆ 36 ಕಾಯಿಲೆ ಬರ್ತಾವ್ರಿ. ಸುಖ ಹೆಚ್ಚಾದ್ರೆ ನೀವು ಈಗ ನಾನು ಹೇಳಿದ್ದೀನಲ್ಲ, ಮಾತಿನಿಂದ 36, ಪಿತ್ತಿನಿಂದ 36, ಕಫದಿಂದ 36 ನಿಮಗೆ ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ಲ ರೀ. ನಮ್ಮ ಹುಡುಗ ಕೇಳ್ತೀನಿ, 36 3 ಸರಿ ಕೂಡಿಸ್ದಾಗ 3 ಸಲ ಕೂಡಿಸ್ದಾರ ಎಷ್ಟಾಗ್ತಿ? 108 ಆಗ್ತೈತೆ. ಅದಕ್ಕೆ ನಮಗೆ ತ್ರಾಸು ಆದಾಗ ಕರ್ಕೊಂಡು ಬರ್ಲಿಕ್ಕೆ ಬರೋ ಗಾಡಿ ಸರ್ಕಾರದವರು ಏನು ಹೆಸರಿಟ್ರೆ 198 ಹತ್ತಬಾರ್ದು. ಅಂದ್ರೆ ನಾವು ಕೆಲಸ ಏನು ಮಾಡಬೇಕು ಅಂತ ಅಂದ್ರೆ ಜವಾರಿ ಆಕಳ ಮನ್ಯಾಗ ಕಟ್ಟಬೇಕು. ಒಂದನೇದು ಜವಾರಿ ಆಕಳ ತುಪ್ಪ ತಿಂದ್ರೆ ನಿಮಗೆ ಏನು ಆಯಿತು, ಟಾಯ್ಲೆಟ್ ಸರಿಯಾಗಿ ಆಗ್ತಾರೆ. ನಿಮಗೆ ಯಾರು ಟಾಯ್ಲೆಟ್ ಸರಿಯಾಗಿ ಆಗೋದಿಲ್ಲವೋ, ಏನೇನು ಆಗ್ತದೆ ಅಂತಂತಂದ್ರೆ ಅದು ಆಮೇಲೆ ಅಲ್ಲಿ ಗ್ಯಾಸ್ ಎಸಿಡಿಟಿ ಚಾಲು ಆಗ್ತದೆ. ಅವಾಗ ನಿಮ್ಮ ರಕ್ತನಾಳಗಳಿಗೆ ಹೊಲಸು ಕುಂದಿರ್ಲಕ್ಕ ಚಾಲು ಆಗ್ತೈತಿ. ನಿಮಗೆ ಮೊದಲು ಮೊಳಕಲ್ ಹಿಡ್ದಂಗೆ ಆಗ್ತೈತಿ, ಆಮೇಲೆ ಗ್ಯಾಸ್ ಎಸಿಡಿಟಿ ಭಾಳ ಜನ ಚಾಲು ಆಗ್ತೈತಿ, ಆಮೇಲೆ ಎದೆಯಾಗ ಉರಿಯೋಕೆ ಚಾಲು ಆಗ್ತೈತಿ. ಇದು ಆದಮೇಲೆ ಏನಾಗ್ತೈತಿ, ಯಾವಾಗ ನಿಮಗೆ ದೇಹದಾಗ ಉತ್ಪತ್ತಿ ಹೆಚ್ಚಾಗ್ತೈತಿ, ನರ ಅಂತಕ ಚಾಲು ಆಗ್ತೈತಿ. ನಮ್ಮ ದೇಹದಾಗ 72,000 ರಕ್ತನಾಳಗಳು ಇರ್ತಾವೆ. 72,000ದಾಗ ಸಣ್ಣದು 12,000 ಕೂದಲು ಎಳೆಗಳು ಇದ್ದಂಗೆ ರಕ್ತ ಇರ್ತವೆ. ಯಾವಾಗ ನಿಮ್ಮ ರಕ್ತದಾಗ ದಪ್ಪ ಆಗ್ತೈತಿ, ನಮ್ಮ ರಕ್ತ ಹೊಲಸಾಗ್ತೈತಿ, ಅವಾಗ 12,000 ರಕ್ತನಾಳಗಳು ಬಂದ್ ಆಗ್ಬಿಡ್ತಾವೆ. ಒಂದಾದ ಕೂಡಲೇ ಅವು ಎಲ್ಲಿ ಇರ್ತಾವ ಅಂತಂದ್ರೆ ನಮ್ಮ ಎಲ್ಲೆಲ್ಲಿ ಮೊಳಕೈ, ಗೋಣ, ಬೆನ್ನ ಇದರಲ್ಲಿ ಇರ್ತಾವ್ರಿ. ಯಾವಾಗ ನಿಮ್ಮ ರಕ್ತ ಸಂಚಾರ ದೇಹದಾಗ ಆಗೋದಿಲ್ಲವೋ ಅವಾಗ ನಿಮಗೆ ಭಾಳ ಒತ್ತಾಯ ಮಾಡೋದಾಗ ಮುಂದಕ್ಕೆ ಹೋಗ್ತದಲ್ಲ, ಅದಕ್ಕೆ ಏನಂತಂತಂದ್ರೆ ಬಿ ಪಿ ಅಂತ ಕರೀತಾರೆ. ನಿಮ್ಮ ರಕ್ತ ಮುಂದಕ್ಕೆ ಹೋಲಕ್ಕೆ ದಪ್ಪ ಆಯಿತು ಅಂತಂದ್ರೆ ಬಿ ಪಿ ಬರ್ತೈತಿ. ನಿಮ್ಮ ರಕ್ತದಾಗ ತಿಂದಿದ್ದು, ಬ್ಯಾನಾಗಿದ್ದು, ಬೇಕಾಗಿದ್ದು ಕೆಲಸ ಮಾಡ್ಲಾರ್ದಂಗೆ ಹೊಲಸ ಸೇರ್ತು ಅಂತಂತಂದ್ರೆ ರಕ್ತ ಹೊಲಸು ಆಗಿಬಿಡ್ತೈತಿ ಅಂತಂತಂದ್ರೆ ಅದಕ್ಕೆ ಇಂಗ್ಲೀಷ್ನಾಗ ಶುಗರ್ ಬಂತು ಅಂತ ಕರೀತಾರೆ. ಶರಣಾರ್ಥಿ.